ಒಬ್ರು ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ, ಮಾತಾಡ್ಸೋಣ. ಸುನಂದ ಅಂತ. ಸುನಂದ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಮಗನ ಬಗ್ಗೆ ಕೇಳಬೇಕಿತ್ತು. ಹಾ, ಮೊದಲಿಗೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸುನಂದ ಅವರೇ? ಬೆಂಗಳೂರಿಂದ ಮಾಡ್ತಾ ಇರೋದು. ಹಾ, ಬೆಂಗಳೂರಿಂದ ಮಾಡ್ತಾ ಇರೋದು. ಬೆಂಗಳೂರಿಂದ. ಓಕೆ, ನಿಮ್ಮ ಮಗನ ಹೆಸರು ಏನ್ ಮೇಡಮ್? ನಿಮ್ಮ ಮಗನ ಹೆಸರು? ವಸಂತ್ ಕುಮಾರ್ ಅಂತ. ವಸಂತ್ ಕುಮಾರ್. ಜನ್ಮ ದಿನಾಂಕ ತಿಳಿಸಬಹುದಾ? ಮೇಡಮ್, ಡೇಟ್ ಆಫ್ ಬರ್ತ್ ತಿಳಿಸಬಹುದಾ? 26 5ನೇ ತಿಂಗಳು 26/5/1998. 3:45ಕ್ಕೆ ಮೇಡಮ್. ಮದ್ವೆ ಬಗ್ಗೆ ಕೇಳಿದ್ವಿ. 98 3:45 ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್. ಹಾ, ಓಕೆ. ಮದ್ವೆ ಬಗ್ಗೆನಾ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸುನಂದ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಗಳೇ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ಹೌದು ಗುರುಗಳೇ. ನೋಡಿ, ಇದು ವಿವಾಹ ಸ್ಥಾನದ ಜಾತಕ ಗಮನಿಸಿದ್ರೆ ವಿವಾಹದ ಅಧಿಪತಿ ಬುಧ, ಅವನು ಅಷ್ಟಮದಲ್ಲಿದ್ದಾನೆ. ಅಷ್ಟಮವನ್ನು ಒಂದು ದುಸ್ಥಾನ ಅಂತ ಶಾಸ್ತ್ರ ನಿರೂಪಣೆ ಮಾಡುತ್ತೆ. ಹೀಗಾಗಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಮತ್ತು ಸಪ್ತಮದಲ್ಲಿ ಶುಕ್ರ, ಬುಧ, ಶನಿ ಸೇರಿದ್ದಾರೆ. ಹೀಗಾಗಿ ಗ್ರಹಗಳೆಲ್ಲ ಸ್ವಲ್ಪ ಏರುಪೇರು ಮಾಡ್ತಾ ಇದೆ. ಹೀಗಾಗಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಶುಕ್ರ, ಬುಧ, ಶನಿ ಮತ್ತು ಕುಜ ಈ ಗ್ರಹಗಳಿಗೆ ಒಂದು ವಿಶೇಷ ಶಾಂತಿ ಬೇಕು. ಅದು ಸ್ವಲ್ಪ ಜಪಸಹಿತವಾಗಿ ಶಾಂತಿ ಮಾಡಿದ್ರೆ ತುಂಬ ಒಳ್ಳೆಯದು. ಜಪಸಹಿತವಾಗಿ ಮಾಡೋದ್ರಿಂದ ದೋಷಗಳು, ಆಗರ್ಭದಿಂದ ಬಂದಿರತಕ್ಕಂಥ ದೋಷಗಳನ್ನು ಬಿಡಿಸಿಕೊಡುತ್ತೆ ಅಂತ. ಹೀಗಾಗಿ ಜಪಸಹಿತವಾದ ಶಾಂತಿಯನ್ನು ದಯವಿಟ್ಟು ಮಾಡಿಸಿ, ಅದರಿಂದ ಅನುಕೂಲ ಆಗುತ್ತೆ, ಗಾಬರಿ ಬೇಡ. ಮತ್ತು ಈ ಗುರುದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ ಈಗ. ಹೀಗಾಗಿ ಗುರುವಿನ ಕೃಪೆಯಿಂದಾಗಿ ಒಂದು ದಶಾನಾಥ ತುಂಬ ಚೆನ್ನಾಗಿದ್ದಾಗ ಎಂಥ ತೊಡಕುಗಳು ಬಿಡಿಸ್ಕೊಂಡು ಒಂದು ಒಳ್ಳೆಯ ಫಲ ಸಿಕ್ಬಿಡುತ್ತೆ ಅಂತ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಈ ಗ್ರಹಶಾಂತಿಯನ್ನು ಮಾಡಿಸಿದ್ರೆ ಅವರ ದಾರಿ ಸುಲಭ ಆಗುತ್ತೆ, ನಿಮ್ಮ ಸಂಕಲ್ಪದ ದಾರಿ ಸುಲಭ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಶಾಸ್ತ್ರಿಗಳೇ, ಇನ್ನು ಎಷ್ಟೋ ಜನಕ್ಕೆ ಅವರ ರಾಶಿ ಯಾವುದು, ನಕ್ಷತ್ರ ಯಾವುದು ಅನ್ನೋದೇ ಗೊತ್ತಿರೋದಿಲ್ಲ. ಬಟ್ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಿರ್ತಾರೆ, ಆಗೋದಿಲ್ಲ. ಅಂಥವರಿಗೆ ಇಡೀ ವಾರಕ್ಕೆ ಪಠಿಸೋಕೆ ಮಂತ್ರವನ್ನು ನೀವು ತಿಳಿಸೋದಾದರೆ ಶಾಸ್ತ್ರಿಗಳೇ? ಅದು ವಿಶೇಷವಾದ ಮಂತ್ರ. ನಾವು ಪ್ರತಿ ವಾರವೂ ಒಂದೊಂದು ಮಂತ್ರವನ್ನು ಗಮನಿಸ್ತೀವಿ. ಈ ವಾರದಲ್ಲಿ ಒಂದು ವಿಶೇಷವಾದ ಮಂತ್ರ ಗಮನಿಸಿ. ಅದು ಈ ವಾರದಲ್ಲಿ ನಾವು ಕಾಣ್ತಕ್ಕಂಥದ್ದು ವ್ಯಾಸ ಪೂರ್ಣಿಮೆಯನ್ನು. ಹೀಗಾಗಿ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ಅಂತ ಇದೊಂದು ವಿಶೇಷವಾದ ಮಂತ್ರ. ಈ ಮಂತ್ರವನ್ನು ಈ ವಾರದಲ್ಲಿ ತಾವು ಪಠಿಸಿದ್ರೆ ವ್ಯಾಸರ ಕೃಪೆಯಾಗುತ್ತೆ. ವ್ಯಾಸರ ಕೃಪೆಯಾದರೆ ನಮಗೆ ಬೌದ್ಧಿಕವಾಗಿ ಒಂದು ವಿಶೇಷ ಅರಿವು, ಬೆಳಕು. ಪೌರ್ಣಮಿ ಅದು ಒಂದು ಶಾಂತ ಪ್ರಭೆ. ಈ ಮಂತ್ರವನ್ನು ಪಠಿಸೋದ್ರಿಂದ ವ್ಯಾಸರ ಕೃಪೆಯಾಗಿ ನಮ್ಮ ಮನಸ್ಸು, ಬುದ್ಧಿ ಎರಡೂ ಕೂಡ ತಿಳಿಯಾಗಿ ಒಂದು ಶಾಂತತೆ ನಮ್ಮಲ್ಲೂ ಏರ್ಪಾಡಾಗುತ್ತೆ. ಹೀಗಾಗಿ ಈ ವಾರದಲ್ಲಿ ತಾವು ಈ ಮಂತ್ರವನ್ನು ಹೇಳಿಕೊಳ್ಳಿ ಅನ್ನುವ ಕಾರಣಕ್ಕೆ ಈ ಮಂತ್ರವನ್ನು ಸೂಚಿಸಿದ್ದಾಯಿತು. ಎಲ್ಲರಿಗೆ ಶುಭವಾಗಲಿ. ಧನ್ಯವಾದ ಶಾಸ್ತ್ರಿಗಳೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಮಾತು, ಹಾಗೆ ಇಡೀ ವಾರದ ವಿಶೇಷತೆ, 12 ರಾಶಿಗಳ ಇಡೀ ವಾರದ ಫಲಾಫಲ, ಶುಭ ಫಲ ಇದ್ದವರಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಹಾಗೆ ಒಂದು ಒಳ್ಳೆ ಮಂತ್ರವನ್ನು ಕೂಡ, ವಿಶೇಷವಾದ ಮಂತ್ರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.